ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಮೊನ್ನೆ ನಡೆದಂತ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. UPSC ಅಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ UPSC ಏನಾದ್ರೂ ಹಿಂಟ್ ಅನ್ನ ಬಿಟ್ಕೊಟ್ಟಿದೆ ಅಂತಂದ್ರೆ ಅದು ಸಿಲೆಬಸ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಆಗಿರುತ್ತೆ. 2025-26ಕ್ಕೆ ಯಾರೆಲ್ಲ ಬರಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತವರು ಈ ಕ್ವಶನ್ ಪೇಪರ್ ಅನ್ನ ಅನಲೈಸಿಸ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2024ರ ಒಂದು ಕ್ವಶನ್ ಪೇಪರ್ ಯಾವ ತರ ಇತ್ತು, ಕಳೆದ ಒಂದಿಷ್ಟು ವರ್ಷದ ಕ್ವಶನ್ ಪೇಪರ್ಗೆ ಹೋಲಿಕೆ ಮಾಡಿದ್ರೆ ಈ ವರ್ಷದ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಆಗಿತ್ತು. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. UPSC ಎಕ್ಸಾಮಿನೇಷನ್ಸ್ ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲೂ ಬರುವಂತದ್ದು UPSC ಎಕ್ಸಾಮಿನೇಷನ್ ಟಫೆಸ್ಟ್ ಎಕ್ಸಾಮಿನೇಷನ್ ಅಂತ. ಬಟ್ ಈ ಸಲ ಒಂದು ಆಸ್ಪರೆಂಟ್ಸ್ ಗಳು ಹೇಳಿರುವಂತದ್ದನ್ನ ಕೇಳಿದ್ರೆ ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ನಾವು ಕೂಡ ಮಾಡಬಹುದು ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ 2023, 21, 22ಕ್ಕೆ ಹೋಲಿಕೆ ಮಾಡಿದ್ರೆ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಆಗಿತ್ತು. 2023ರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನೇ ಒಂದು ಸ್ವಲ್ಪ ಚೇಂಜ್ ಆಗಿತ್ತು. ಈ ವರ್ಷದ ಒಂದು ಕ್ವಶನ್ ಪೇಪರ್ ಯಾವ ತರ ಪ್ಯಾಟರ್ನ್ ಇತ್ತು ಅಂದ್ರೆ 21, 22ರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಅಲ್ಲ, ಸಿಮಿಲಾರಿಟಿ ಇದೆ. ಹಾಗಾದ್ರೆ 2023ಕ್ಕೂ 24ಕ್ಕೂ ಹೋಲಿಕೆ ಮಾಡಿದಾಗ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು 23ರ ಒಂದು ಕ್ವಶನ್ ಪೇಪರ್. ಬಟ್ 24ದ್ದು 23ಕ್ಕೆ ಹೋಲಿಸಿದ್ರೆ ಸ್ವಲ್ಪ ಈಸಿ ಆಗಿತ್ತು ಅಂತ. ಅಂದ್ರೆ ಯಾವ ತರ ಇತ್ತು ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸಬ್ಜೆಕ್ಟ್ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಯಾವ ಸಬ್ಜೆಕ್ಟ್ ಯಾವ ತರ ಬಂದಿದೆ ಈ ಸರಿ ಕ್ವಶನ್ ಪೇಪರ್ ಅನ್ನ ಕೇಳಿದ್ದಾರೆ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸೋರ್ಸ್ ಇಂದ ಈ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ನೀವು ಏನ್ ಮಾಡ್ಬೇಕು ಮುಂದಿನ ಈ ಒಂದು 2025-26ಕ್ಕೆ ಓದ್ತಾ ಇರುವಂತವ್ರು ಯಾವ ತರ ಸ್ಮಾರ್ಟ್ ಸ್ಟಡಿಯನ್ನ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಬಟ್ ಇವಾಗ ನೋಡೋದಾದ್ರೆ ಎಕನಾಮಿಗೆ ಸಂಬಂಧಪಟ್ಟಾಗೆ ಈ ಸರಿ ಎಷ್ಟು ಎಕನಾಮಿ ಮೇಲೆ ಕ್ವಶನ್ಗಳು ಬಂದಿತ್ತು ಅಂದ್ರೆ ಸುಮಾರು 10 ಕ್ವಶನ್ಗಳು ಎಕನಾಮಿ ಮೇಲೆ ಬಂದಿರುವಂತದ್ದು. ಆ ಎಕನಾಮಿಯಲ್ಲಿ 10 ಕ್ವಶನ್ಸ್ಗಳು ಯಾವ ಬೇಸ್ ಮೇಲೆ ಬಂದಿತ್ತು ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಬಂದಿತ್ತು, ಹಾಗೇನೆ ಅಪ್ಲೈಡ್ ಕ್ವಶನ್ಸ್ಗಳು ಆಗಿದ್ವು. ಈ ಅಪ್ಲೈಡ್ ಕ್ವಶನ್ಸ್ಗಳು ಎಕನಾಮಿ ಮೇಲೆ ಬಂದಿರೋದ್ರ ಜೊತೆಗೆ ಬೇಸಿಕ್ ಆದಂತ ಕಾನ್ಸೆಪ್ಟ್ ಗಳನ್ನ ಒಳಗೊಂಡಿದ್ವಾಗಿತ್ತು. ಅಂದ್ರೆ NCERT ಮತ್ತೆ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಬುಕ್ ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ನೀವು ನೀಟಾಗಿ ಓದ್ಕೊಂಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಎಕನಾಮಿ ಮೇಲೆ ಬಂದಿರುವಂತ ಕ್ವಶನ್ ಗಳನ್ನ ನಾವು ಟಚ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಕನಾಮಿಯಲ್ಲೇ ಬಂದಿರುವಂತದ್ದು ಅಪ್ಲೈಡ್ ಕ್ವಶನ್ಸ್ ಗಳೇ ಆಗಿದ್ರು ಕೂಡ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಬಂದಿದ್ದವಾಗಿದ್ವು, ಹಾಗೆ ಕರೆಂಟ್ ಅಫೇರ್ಸ್ ಅನ್ನ ಒಳಗೊಂಡಿದ್ವಾಗಿದ್ವು. ಸೊ ಹಾಗಾಗಿ ನಾವು ಆರಾಮಾಗಿ ಟಚ್ ಮಾಡಬಹುದಿತ್ತು, ಆ ತರ ಕ್ವಶನ್ಸ್ ಗಳು ಇತ್ತು ಅಂತ. ಇನ್ನು ಪೊಲಿಟಿಗೆ ಸಂಬಂಧಪಟ್ಟಾಗೆ ಸುಮಾರು 18 ಕ್ವಶನ್ಸ್ ಗಳು ಬಂದಿದಾವೆ. ಪೊಲಿಟಿ ಮೇಲೆ ಯಾವ ತರ ಕ್ವಶನ್ಸ್ ಗಳು ಬಂದಿತ್ತು ಅಂದ್ರೆ ಸಿಂಪಲ್ ಆಗಿತ್ತು ಮತ್ತೆ ಸ್ಟೇಟ್ ಫಾರ್ವರ್ಡ್ ಆದಂತ ಕ್ವಶನ್ಸ್ ಗಳನ್ನ ಒಳಗೊಂಡಿತ್ತು. ಇಲ್ಲಿ ಯಾರು ಬುಕ್ ಅನ್ನ ನೀಟಾಗಿ ಓದ್ಕೊಂಡಿರ್ತಾರೆ, ಲಕ್ಷ್ಮೀಕಾಂತ್ ಮತ್ತೆ NCERT ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ಯಾರು ಓದ್ಕೊಂಡಿರ್ತಾರೆ ಅಂತವ್ರು ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ನಾವು ಟಚ್ ಮಾಡಬಹುದಿತ್ತು. ಸುಮಾರು ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿನೂ ಕೂಡ ಬಂದಿದ್ವಿತ್ತು. ಹಾಗಾದ್ರೆ ಇಲ್ಲಿ ಇರುವಂತ ಕ್ವಶನ್ಸ್ ಗಳು ಯಾವ ತರ ಇತ್ತು ಅಂತ ಅಂದ್ರೆ ಲೋಕಸಭೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯೂನಿಯನ್ ಬಜೆಟ್ಗೆ ಸಂಬಂಧಪಟ್ಟಾಗೆ, ಗವರ್ನರ್ಗೆ ಸಂಬಂಧಪಟ್ಟಾಗೆ, ರಿಟ್ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳು ಬಂದಿತ್ತು. ಸೊ ಇವೆಲ್ಲವೂ ಕೂಡ ಬುಕ್ ಅಲ್ಲೇ ಕವರ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಪೊಲಿಟಿ ಮೇಲೆ ಕ್ವಶನ್ ಅನ್ನ ನಾವು ಟಚ್ ಮಾಡಬಹುದಿತ್ತು. ಸುಮಾರು 18 ಕ್ವಶನ್ಸ್ ಗಳು ಬಂದಿದ್ದಾಗಿತ್ತು. ಜಿಯೋಗ್ರಫಿಗೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಜಿಯೋಗ್ರಫಿಯಲ್ಲೂ ಕೂಡ ಅಷ್ಟೇ ಸುಮಾರು 16 ಕ್ವಶನ್ಸ್ ಗಳು ಬಂದಿದ್ದಾವೆ. ಇವು ಸಾಕಷ್ಟು ಮ್ಯಾಪಿಂಗ್ ಮೇಲೆ ಕ್ವಶನ್ ಬಂದಿರುವಂತದ್ದು, ಅಪ್ಲೈಡು ಇದಾವೆ ಹಾಗೆ ಡೈರೆಕ್ಟ್ ಆಗಿ ಕೂಡ ಇದಾವೆ. NCERT ಬುಕ್ ಇಂದನೂ ಕೂಡ ಡೈರೆಕ್ಟ್ ಆಗಿ ಬಂದಿರುವಂತಹ ಕ್ವಶನ್ಗಳು ಕೂಡ ಇದಾವೆ. ಹಿಮಾಲಯ ರಿವರ್ಸ್ ಇದ್ರ ಮೇಲೆ ನಿಮಗೆ ಡೈರೆಕ್ಟ್ ಆಗಿ 12th ಫಿಸಿಕಲ್ ಜಿಯೋಗ್ರಫಿ ಬುಕ್ಕಿನಿಂದನೇ ಕೂಡ ಬಂದಿದೆ. ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸೋರ್ಸ್ ಇಂದ ಯಾವ್ಯಾವ ಕ್ವಶನ್ ಬಂದಿದಾವೆ ಅಂತಾನು ನಿಮಗೆ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಬಟ್ ಇವಾಗ ನಾವು ನೋಡೋದಾದ್ರೆ ಜಿಯೋಗ್ರಫಿ ಮೇಲೂ ಕೂಡ ಅಷ್ಟೇ ಮ್ಯಾಪಿಂಗ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ಸದ್ಯ ಇರುವಂತ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡ್ಕೊಂಡು ಓದ್ತಾ ಹೋಗ್ಬೇಕಾಗತ್ತೆ. ಹಾಗೆ ಬೇಸಿಕ್ ಸೋರ್ಸ್ ಆದ NCERT ಮತ್ತೆ ಅದರ್ಸ್ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಬುಕ್ ಅನ್ನ ನೀವು ಕವರ್ ಮಾಡ್ಕೊಂಡ್ರಿ ಅಂದ್ರೆ ಜಿಯೋಗ್ರಫಿ ಮೇಲೆ ಆರಾಮಾಗಿ ಕ್ವಶನ್ ಅನ್ನ ನೀವು ಟಚ್ ಮಾಡಬಹುದು. ಜಿಯೋಗ್ರಫಿ ಮೇಲೆ ಕೂಡ ಸಾಕಷ್ಟು ಕ್ವಶನ್ಸ್ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಈ ಸರಿ ಜಾಸ್ತಿ ಕ್ವಶನ್ ಅನ್ನ ಕೇಳಿದ್ದಾರೆ. ಇನ್ನ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ 7 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಇಲ್ಲಿ ಏನ್ಸಿಯಂಟ್, ಮಿಡವೇಲ್ ಮತ್ತೆ ಮಾಡರ್ನ್ ಮೂರನ್ನು ಸೇರಿಸ್ಬಿಟ್ಟು 7 ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗೇನೆ ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಾಗೆ 3 ಕ್ವಶನ್ಸ್ ಅನ್ನ ಬಂದಿದ್ದಾವೆ. ಸೊ ಇವು ಕೂಡ ಅಷ್ಟೇ NCERT ಬುಕ್ ಮತ್ತೆ ಸ್ಟ್ಯಾಂಡರ್ಡ್ ಬುಕ್ ಇಂದನೇ ಕವರ್ ಆಗಿದ್ದಾವೆ. ಹಾಗೇನೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಾಗೆ ನೋಡಿದರೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಕ್ವಶನ್ಗಳು ಅನ್ಪ್ರಿಡಿಕ್ಟಬಲ್ ಆಗಿದ್ವು ಅಂತ ಹೇಳ್ಬೋದು.
ಅಂದ್ರೆ ನಮ್ಗೆ ಯಾವುದೋ ಒಂದು ಬೇರೆ ಕಡೆಯಿಂದ ಕೇಳಿದಾರೇನೋ ಅನ್ನಿಸ್ತಾ ಇರುವಂತದ್ದು ಆಗಿತ್ತು. ಇಲ್ಲಿ ಸುಮಾರು 14 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಇವು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಎನ್ವಿರಾನ್ಮೆಂಟ್ ಮೇಲೆ ಬಂದಿರುವಂತದ್ದು. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 11 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಇವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತ ಕ್ವಶನ್ಸ್ ಗಳಾಗಿದ್ದಾವೆ. ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಗಳು ಬಂದಿರುವಂತದ್ದು ಸುಮಾರು 21 ಕ್ವಶನ್ಗಳು ಬಂದಿದ್ದಾವೆ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಆಗಿ ನಿಮ್ಮ ನ್ಯೂಸ್ ಪೇಪರ್ ಬೇಸ್ ಮೇಲೆ ಇದಾವೆ. ಹಾಗೇನೆ ಮ್ಯಾಗಝಿನ್ ಅನ್ನ ಓದೋದ್ರ ಮೂಲಕ, ಅದರ್ಸ್ ಯಾವುದೋ ಒಂದು ಸೋರ್ಸ್ ಅನ್ನ ಓದೋದ್ರ ಮೂಲಕ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಇಲ್ಲೂ ಕೂಡ ನೀವು ಆರಾಮಾಗಿ ಮಾಡ್ಕೋಬಹುದು. ಯಾವುದೇ ಒಂದು ವರ್ಷ ನೀವು ಎಕ್ಸಾಮ್ ಅನ್ನ ಬರೀಬೇಕು ಅಂತಂದ್ರೆ ಸುಮಾರು ಒಂದು 10 ರಿಂದ 12 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ನಮಗೆ ಸಂಪೂರ್ಣವಾಗಿ ಬೇಕಾಗತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ನೀಟಾಗಿ ಕವರ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಖಂಡಿತ ಕರೆಂಟ್ ಅಫೇರ್ಸ್ ಮೇಲೆ ಬಂದಿರುವಂತಹ ಕ್ವಶನ್ ಅನ್ನು ಕೂಡ ಟಚ್ ಮಾಡಬಹುದು. ಇವೆಲ್ಲವೂ ಕೂಡ ಈ ವರ್ಷದ ಒಂದು 2024ರ ಒಂದು ಕ್ವಶನ್ ಪೇಪರ್ ಕ್ವಶನ್ಸ್ಗಳು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಬಂದಿತ್ತು ಅಂತ. ಹಾಗಾದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು 2023ಕ್ಕೆ ಹೋಲಿಸಿದ್ರೆ ಈ ಸರಿ ಕ್ವಶನ್ ಪೇಪರ್ ಯಾವ ತರ ಇತ್ತು, ಯಾವ್ಯಾವ ಬೇಸ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ ನೋಡೋದಾದ್ರೆ ಇದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2025-26ಕ್ಕೆ ಯಾರೆಲ್ಲ ಬರಿಬೇಕು ಅನ್ಕೊಂಡಿದೀವಲ್ಲ ಅಂತವ್ರು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಒಂದು ಪ್ಯಾಟರ್ನ್ಗೆ ನಾವು ಕಮಿಟ್ ಆದ್ವಿ ಅಂತ ಹೇಳಿದ್ರೆ ಸಕ್ಸಸ್ ಕಾಣೋದು ಕಷ್ಟ ಆಗತ್ತೆ. ಒಂದು ಪ್ಯಾಟರ್ನ್ಗೆ ನಾವು ಕಮಿಟ್ ಆಗಬಾರ್ದು. ಹಾಗಾದ್ರೆ ಓಲ್ಡ್ ಕ್ವಶನ್ ಪೇಪರ್ ಯಾವ್ಯಾವ ವರ್ಷ ಯಾವ್ಯಾವ ತರ ಕೇಳಿದ್ದಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷದ ಒಂದು 2024ರ ಒಂದು ಕ್ವಶನ್ ಪೇಪರ್ ಯಾವ ಟೈಪ್ ಇತ್ತು ಅಂತ ನೋಡೋದಾದ್ರೆ ವಿಚ್ ಆಫ್ ದ ಅಬವ್ ಅಥವಾ ಬಿಲೋ ಸ್ಟೇಟ್ಮೆಂಟ್ ಮೇಲೆ ಸಂಬಂಧಪಟ್ಟಾಗೆ 39 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಅಂದ್ರೆ ಮೇಲಿನವುಗಳಲ್ಲಿ ಯಾವ್ಯಾವು ಅಥವಾ ಕೆಳಗಿನವುಗಳಲ್ಲಿ ಯಾವ್ಯಾವು ಅಂತ ಅನ್ನುವಂತ ಒಂದು ಕ್ವಶನ್ಸ್ ಅನ್ನ ಕೇಳುವಂಥದ್ದು. ಆ ತರ ಸ್ಟೇಟ್ಮೆಂಟ್ ಮೇಲೆ ಇದ್ದಂತ ಕ್ವಶನ್ಸ್ಗಳು ಯಾವ್ಯಾವಿತ್ತು ಅಂದ್ರೆ 39 ಕ್ವಶನ್ಸ್ ಗಳನ್ನ ಟೋಟಲ್ ಆಗಿ ಕೇಳಿದ್ದಾರೆ. ಇನ್ ಫ್ಯಾಕ್ಚುವಲ್ ಕ್ವಶನ್ಸ್ ಅಂದ್ರೆ ಫ್ಯಾಕ್ಟ್ ವೈಸ್ ಕ್ವಶನ್ಸ್ಗಳು, ಫ್ಯಾಕ್ಟ್ ಬೇಸ್ ಮೇಲೆ ಇರುವಂತಹ ಕ್ವಶನ್ಸ್ ಗಳನ್ನ 27 ಕೇಳಿದ್ದಾರೆ. ಇವು ಮಿಸ್ ಆಗೋ ಚಾನ್ಸೇ ಇಲ್ಲ. ನೀಟಾಗಿ ನೀವು ಓದ್ಕೊಂಡಿದ್ರಿಂದ ಆರಾಮಾಗಿ ಬರೀಬಹುದು. ಸೊ ಅಂತ ಕ್ವಶನ್ಸ್ ಗಳಿವು. ನೆಕ್ಸ್ಟ್ 2 ಸ್ಟೇಟ್ಮೆಂಟ್ಸ್ ಬೇಸ್ಡ್ ಮೇಲೆ ಕ್ವಶನ್ಸ್ ಗಳನ್ನ 25 ಕೇಳಿದ್ದಾರೆ. ಅಂದ್ರೆ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟು ಅದ್ರಲ್ಲಿ ಒಂದ್ ಯಾವ್ದು ಸರಿ ಅಥವಾ ಒಂದಕ್ಕೆ 2 ಹೋಲಿಕೆ ಇದೆಯಾ ಈ ತರ ಕೇಳ್ತಾ ಇರ್ತಾರೆ. ಸೊ ಆ ತರದ ಕ್ವಶನ್ಸ್ ಗಳು 25 ಕ್ವಶನ್ಸ್ ಗಳು ಬಂದಿದ್ದಾವೆ. ನೆಕ್ಸ್ಟ್ ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್, ಇದರಲ್ಲಿ ಓನ್ಲಿ 1, ಓನ್ಲಿ 2 ಲಾಸ್ಟ್ ಇಯರ್ ಈ ತರದ ಕ್ವಶನ್ಸ್ ಗಳು ಜಾಸ್ತಿ ಇತ್ತು. ಬಟ್ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಕಡಿಮೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹೋದ ವರ್ಷ ಒಂದು 40% ಇದೇ ತರದ ಕ್ವಶನ್ಸ್ ಗಳಿತ್ತು. ಬಟ್ ಈ ವರ್ಷದ ಒಂದು ಕ್ವಶನ್ ಪೇಪರ್ ಅಲ್ಲಿ ಜಸ್ಟ್ 17 ಕ್ವಶನ್ಸ್ ಗಳನ್ನ ಈ ತರ ಕೇಳಿದ್ದಾರೆ. ಅಂದ್ರೆ ಓನ್ಲಿ 1, ಓನ್ಲಿ 2, ಓನ್ಲಿ 3 ಅಥವಾ ಈ ತರದ್ದು ಏನ್ ಆಪ್ಷನ್ ಇರುತ್ತಲ್ಲ, ಸೊ ಈ ತರದ ಕ್ವಶನ್ಸ್ ಗಳು 17 ಕ್ವಶನ್ಸ್ ಗಳು ಬಂದಿದ್ದಾವೆ. ಇನ್ನ ಲಾಸ್ಟ್ ಒಂದು ಕ್ವಶನ್ಸ್ ಮಾತ್ರ 3 ಸ್ಟೇಟ್ಮೆಂಟ್ ಮೇಲೆ ಬಂದಿದೆ. ಇದು ಆಲ್ಮೋಸ್ಟ್ ಗವರ್ನೆನ್ಸ್ ಅಥವಾ ಪೊಲಿಟಿ ಮೇಲೆ ಬರುವಂತ ಕ್ವಶನ್ಸ್ ಆಗಿರುತ್ತೆ. 3 ಸ್ಟೇಟ್ಮೆಂಟ್ ಮೇಲೆ ಬರುವಂತ ಕ್ವಶನ್. ಸೊ ಈ ತರ ಈ ವರ್ಷದ ಒಂದು 2024ರ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಟೈಪ್ ಈ ತರ ಇತ್ತು ಅಂತ. 2024ರ ಒಂದು ಕಟ್ ಆಫ್ ಎಷ್ಟು ನಿಲ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ನೋಡೋದಾದ್ರೆ 85+ ಅಲ್ಲಿಂದ 90ವರೆಗೂ ನಿಲ್ಲುವಂತ ಸಾಧ್ಯತೆ ಇದೆ ಅಂತ ಸಾಕಷ್ಟು ಇನ್ಸ್ಟಿಟ್ಯೂಟ್ನವರು ಇದನ್ನ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದಾರೆ, ಮಾಡಿದರೆ ಕೂಡ 90+ ನಿಲ್ಲುವಂತ ಸಾಧ್ಯತೆ ಇದೆ ಅಂತ. ಕೆಟಗರಿ ವೈಸ್ ನಿಲ್ಲುತ್ತಾ ಹೋಗುತ್ತೆ. ಲಾಸ್ಟ್ ಇಯರ್ ನಾವು ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಅಂತ ನೋಡೋದಾದ್ರೆ 75ಕ್ಕೆ ನಿಂತಿದೆ. ಹಾಗಾದ್ರೆ 75ರಿಂದ 85, 90ಕ್ಕೆ ಅಂದ್ರೆ ಒಂದು 10% ಜಾಸ್ತಿ ಆಯ್ತು. ನೀವು 25, 26ಕ್ಕೆ ಬರೆಯುವಂತವರು 100+ ತೆಗೆಯೋ ತರ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದೇ ವರ್ಷದಲ್ಲಿ 10% ಜಂಪ್ ಆಗಿತ್ತು ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೂ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. 25, 26ಕ್ಕೆ ಬರೆಯುವಂತವ್ರು ಕೂಡ ಈ ಒಂದು ಕಟ್ಟಪ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. 2024ಕ್ಕೆ ಯಾರೆಲ್ಲ ಬರ್ದಿದ್ದೀರಾ ಅಂತವ್ರು ನಿಮಗೇನಾದ್ರೂ 85+ ಏನಾದ್ರೂ ಮಾರ್ಕ್ಸ್ ಬೀಳ್ತಾ ಇದೆ ಅಂತಂದ್ರೆ ನೀವು ಮೇನ್ಸಿಗೆ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನಿಮ್ಮ ಒಂದು ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ವೇ ಅಲ್ಲಿ ನೀವೇ ನಿಮ್ಮ ಸೆಲ್ಫ್ ಆಗಿ ಚೆಕ್ ಮಾಡ್ಕೋಬಹುದು. ಅದು ಚಾಟ್ GPT ಆಗಿರ್ಬೋದು, 5GPT ಮುಖಾಂತರ ಏನ್ ಮಾಡ್ಕೋಬಹುದು. ಆಲ್ರೆಡಿ ನಾನು ಯಾವ ತರ ಅದನ್ನ ನಾವು ಲಾಗಿನ್ ಆಗ್ಬೇಕು, ಯಾವ ತರ ಮಾಡ್ಕೋಬೇಕು ಅನ್ನುವಂಥದ್ದು ಲಾಸ್ಟ್ ವಿಡಿಯೋಲಿ ತೋರಿಸಿದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಈ ನಿಮ್ಮ ಒಂದು ಪ್ರಿಲಿಮ್ಸಿನ ಕ್ವಶನ್ಸ್ ಇರತ್ತಲ್ಲ, ಸೊ ಆ ಕ್ವಶನ್ ಅನ್ನ ನೀವೇನಾದ್ರೂ ಫೋಟೋ ಹೊಡೆದು ಹಾಕಿದ್ರೆ ಅದಕ್ಕೆ ಆನ್ಸರ್ ಅನ್ನು ಕೂಡ ತೋರಿಸ್ತಾ ಇದೆ.
ಆನ್ಸರ್ ಎಕ್ಕೂರ್ ಆಗಿರುವಂತ ಆನ್ಸರ್ ನಿಮಗೆ ಸಿಕ್ಬಿಡತ್ತೆ. ಅಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬಿಡತ್ತೆ. ನೀವು ನೆಕ್ಸ್ಟ್ ನೀವು ಮೇನ್ಸಿಗೆ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ಅಂದ್ರೆ ಬೋರ್ಡ್ ಇಂದ ಬರುವಂತ ಒಂದು ಕೀ ಆನ್ಸರ್ ಸ್ವಲ್ಪ ದಿನ ಆಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಕೂತ್ಕೊಂಡ್ವಿ ಅಂದ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವಿವಾಗ 2025-26 ಬರೆಯೋರು ಕೂಡ ಅಷ್ಟೇ ಈ ಚಾಟ್ ಜಿಪಿಟಿಯನ್ನ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮೀಡಿಯಾವನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಟಡಿಯಲ್ಲಿ ಹಾರ್ಡ್ ಸ್ಟಡಿ ಜೊತೆಗೆ ಸ್ಮಾರ್ಟ್ ಸ್ಟಡಿ ಕೂಡ ತುಂಬಾನೇ ಇಂಪಾರ್ಟೆಂಟು. ಸೊ ಹಾಗಾಗಿ ಪೈ ಜಿಪಿಟಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಸ್ಟಡಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.